ನಮಸ್ಕಾರ, ಶುಭ ಸಂಜೆ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಈಗ ಆಲ್ರೆಡಿ ಸಾಕಷ್ಟು ಜನ ಹೆಸರುಗಳನ್ನ ನೋಂದಾಯಿಸ್ಕೊಂಡಿದ್ದೀರಾ. ಇನ್ನೂ ಕೂಡ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಲವೇ ದಿನಗಳಿರುವಂಥದ್ದು, ಆದಷ್ಟು ಬೇಗ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳುವಂಥದ್ದು ಬಹಳ ಸೂಕ್ತ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಈ ಸಿಸ್ಟರು ದುಷ್ಟರು ಅಂತಿರ್ತಾರೆ. ಪ್ರತಿ ಬಾರಿ ಸಿಸ್ಟರೇ ಗೆಲ್ಲುವಂಥದ್ದು ಅಥವಾ ಪ್ರತಿ ಬಾರಿ ದುಷ್ಟರೇ ಗೆಲ್ಲುವಂಥದ್ದು ಈ ರೀತಿ ಆಗ್ತಾ ಇರುತ್ತಲ್ಲ, ಇದಕ್ಕೆ ಭಗವಂತನ ಕೃಪೆ ಏನಾದರೂ ಅನ್ನುವಂಥದ್ದು ಇರುತ್ತಾ ಇದರಲ್ಲಿ ಕೂಡ? ಇದ್ರ ಬಗ್ಗೆ ಮಾತನಾಡೋದಾದ್ರೆ ಇವತ್ತಿನ ವಿಡಿಯೋನಲ್ಲಿ ಈ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡಿ. ನೀವು ಯಾವ ಲಿಸ್ಟಲ್ಲಿ ಇದ್ದೀರ ತಾಯಿ? ಒಳ್ಳೆಯವ್ರ ಲಿಸ್ಟಲ್ಲೇ ಗುರು. ಸಿಸ್ಟರಾ ನೀವು? ಹೌದು. ನಾವು ದುಷ್ಟರು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಭಗವಂತನವನು ಅವನ ನಾಮವೇ ಅವನ ಸಂಕಲ್ಪವೇ ಆಗಿರುತ್ತೆ. ಒಳ್ಳೆಯವರ ಪರ. ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ ಅಂತ. ಶಿಕ್ಷಣ ಅಂತ ಅವ್ರಿಗೆ ಶಿಕ್ಷೆ ಯಾಕೆ ಕೊಡ್ತಾ ಇದ್ದಾನೆ ಅಂತಂದರೆ, ಇನ್ನು ಅವರನ್ನು ರೆಡಿ ಮಾಡಲಿಕ್ಕೆ ಆಗಲ್ಲ. ಇನ್ನು ಏನೇ ಮಾಡಿದ್ರೂ ಅವ್ರನ್ನ ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ಎಂತಹದ್ದು ಪ್ರಯತ್ನ ಪಟ್ಟರೂ ಕೂಡ ಇವನ್ನ ರಿಪೇರಿ ಮಾಡೋಕ್ಕಾಗಲ್ಲ ಅನ್ನೋವಾಗಷ್ಟೇ ಯುದ್ಧದ ಘೋಷಣೆ ಆಗುತ್ತೆ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುತ್ತೆ. ಈ ತಾಯಿ ಅನ್ನೋಳು ಆ ಪಾತ್ರೆಗಳ ಪದಾರ್ಥಗಳ ಜೊತೆ ಯುದ್ಧ ಮಾಡಿದರೆ ಅಡುಗೆ ಆಗೋದು. ಈ ಸ್ಟೂಡೆಂಟ್ ಅನ್ನೋನು ಪುಸ್ತಕ ಮತ್ತು ಪೆನ್ನಿನ ಜೊತೆ ಮಾಡಿದ್ರೆ ಅದು ಯುದ್ಧ ಆಗೋದು. ಅಪ್ಪ ಅನ್ನೋನು ಅವನ ತನದಿಂದ, ಅವನ ಜಾಬನಿಂದ, ಅವನ ಒಂದು ಪ್ರಯತ್ನದಿಂದ ಮಾಡ್ತಾ ಇರೋ ಬಿಸ್ನೆಸ್ ಜೊತೆಗೆ ಮಾಡ್ತಕ್ಕಂಥ ಕೆಲಸವೇ ಯುದ್ಧ ಅನ್ನೋದು. ಅದಕ್ಕಾಗಿ ಒಂದು ಮಟ್ಟದ ಪ್ರಗತಿಯನ್ನು ಕಾಣಬೇಕಾದ್ರೆ ಆಯಾಯ ಸ್ಥಳದಲ್ಲಿ, ಆಯಾಯ ಹಂತದಲ್ಲಿ ಯುದ್ಧ ನಡೆಯುತ್ತೆ. ಈಗ ನೀವು ಕೇಳಿದ್ದ ಒಂದು ಪ್ರಶ್ನೆ ಅದ್ಭುತ, ಬಟ್ ಇದಕ್ಕೆ ಸ್ವಲ್ಪ ಲೆಂತಿ ಎಳ್ಕೊಂಡು ಹೋಗ್ಬಿಡುತ್ತೆ. ಒಂದು 3-4 ನಿಮಿಷ ಅನ್ಕೊಳ್ಳೋಣ. ಇಲ್ಲಿ ಈ ಶ್ರೀಕೃಷ್ಣ ಯುದ್ಧದ ಸಂದರ್ಭದಲ್ಲಿ, ಆದಷ್ಟು ಬೇಗ ಹೇಳ್ತೀನಿ, ಯುದ್ಧದ ಸಂದರ್ಭದಲ್ಲಿ ಭೀಷ್ಮಾಚಾರ್ಯನ ಕೇಳ್ತಾನೆ, ತಾತ ಈಗ ನಡಿಬೇಕಾಗಿರೋ ಯುದ್ಧ ನಿಮ್ಮ ಪ್ರಕಾರ, ಯಾಕಂದರೆ ಈ ಪಾಂಡವರ ಕಡೆ ಎಷ್ಟು ಸೈನ್ಯವಿದೆ? 7 ಅಕ್ಷೋಹಿಣಿ ಇದೆ. ಇನ್ನು ಇವರದ್ದು ಯಾರದ್ದಿದು? ಕೌರವರದ್ದು 11 ಅಕ್ಷೋಹಿಣಿ ಇದೆ. 11 ಅಕ್ಷೋಹಿಣಿಯಲ್ಲಿ 7 ಅಕ್ಷೋಹಿಣಿಯಲ್ಲಿ ಅಲ್ಲಿಗೆ ಯಾರು ಗೆಲ್ಲಬೇಕು? ಇದರಲ್ಲಿ ಯಾರ್ದು ಸೈನ್ಯ ಯಾರು ದೊಡ್ಡದಿದೆ ಅವರೇ ತಾನೇ ಗೆಲ್ತಾರೆ. ಅಷ್ಟೇ ಅಲ್ವಾ ನಮ್ಗೆ ಗೊತ್ತಾಗೋದು ಕೂಡ. ಮೆಜಾರಿಟಿ ಯಾರ್ದಿರುತ್ತೆ ಅವರೇ ಗೆಲ್ಲಬೇಕು. ದುಷ್ಟರದ್ದು 11 ಅಕ್ಷೋಹಿಣಿ, ಶಿಷ್ಟರದ್ದು 7 ಅಕ್ಷೋಹಿಣಿ ಇದೆ. ಈ ಭೀಷ್ಮಾಚಾರ್ಯರನ್ನ ಕೇಳಿದಾಗ ಆತ ಏನು ಹೇಳ್ತಾನೆ ಅಂತಂದರೆ, ಅಪ್ಪ ಈ ಯುದ್ಧ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಒಂದು ಕ್ಯಾಲ್ಕುಲೇಷನ್, ನನ್ನ ಒಂದು ಲೆಕ್ಕಾಚಾರ 20ರಿಂದ 22 ದಿನ ಯುದ್ಧ ನಡಿಬಹುದು. ಅದೇ ರೀತಿಯೇ ದ್ರೋಣಾಚಾರ್ಯರನ್ನ ಕೇಳ್ತಾನೆ. ಆತ ಕೂಡ ಆಜುಬಾಜು ಅಷ್ಟೇ ಸಂಖ್ಯೆನ ಹೇಳ್ತಾರೆ, 20-21 ದಿನ ನಡೆಯುತ್ತೆ ಅಪ್ಪ ಅಂತ ಹೇಳ್ತಾನೆ. ಇನ್ನು ಅದೇ ಯುಧಿಷ್ಠಿರ, ಅರ್ಜುನ ಇವನು ಕೇಳಿದಾಗ 18-19 ದಿವಸ ಅಂತ ಈಗೆಲ್ಲ ಹೇಳ್ತಾರೆ. ಇಲ್ಲಿ ನೀವು ಕೇಳಿಸ್ಕೋಬೇಕು. ಇವನ್ನೆಲ್ಲ ಕೇಳ್ತಾನೆ. ಇವರೆಲ್ಲರೂ ಇಷ್ಟು ದಿನ ಅಂತ ಹೇಳಿದರು. ಆದರೆ ಇಲ್ಲೊಬ್ಬ ಆತ ಇದ್ದಾನೆ, ಬಾರ್ಬರಿಕ ಅಂತ ಅವನ ಹೆಸರು. ಬಾರ್ಬರಿಕ ಅವನು ಯಾರು ಅಂತಂದರೆ ಭೀಮನಿಗೆ ಮೊಮ್ಮಗ. ಎಸ್, ಭೀಮನ ಮಗ ಘಟೋತ್ಕಚ ಒಬ್ಬ ರಾಕ್ಷಸಿನ ಮದುವೆ ಆಗಿದ್ದ ಇಡಂಬಿಯನ್ನು. ಅವರಿಬ್ಬರಿಗೆ ಹುಟ್ಟಿದವನೇ ಈ ಬಾರ್ಬರಿಕ. ಇವನು ತ್ರಿಲೋಕಗಳಿಗಿರೋ ಶಕ್ತಿ ಅವನೊಬ್ಬನಿಗಿದೆ. ಅಂತಹ ಶಕ್ತಿವಂತ ಅವ ಅಲ್ಲೇ ಇರ್ತಾನೆ. ಅವನು ಕೂಡ ಕೃಷ್ಣನ ಅಭಿಮಾನಿಯೇ. ಕೃಷ್ಣ ಅಂತಂದರೆ ಪ್ರಾಣ ಬಿಡ್ತಾನೆ ಅವ. ಯಾರು? ಬಾರ್ಬರಿಕ ಅನ್ನವ, ಭೀಮನ ಮೊಮ್ಮಗ. ಬಹುಶಃ ಅವನೇನಂತಂದರೆ ಅವನದೊಂದು ಯಾವಾಗಲೂ ಅಷ್ಟೇ ಒಳ್ಳೆಯತನವೇ. ಅವನೊಂದು ಮೆಸೇಜ್ ಕೊಡ್ತಾನೆ, ಏನಪ್ಪ ನಿನ್ನ ಒಂದು ಉದ್ದೇಶ ಏನು, ನಿನ್ನ ಒಂದು ಜನ್ಮದ ಉದ್ದೇಶವಾದರೆ ಏನು ಮಾಡ್ತೀಯ ಅಂತ. ನಂದು ಏನೂ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಎಲ್ಲಿ ವೀಕ್ ಇದೆಯೋ, ಎಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಶಕ್ತಿ ಇದೆಯೋ, ಅಶಕ್ತರಲ್ಲ, ಎಲ್ಲಿ ವೀಕ್ ಇದೆಯೋ ಅಲ್ಲಿ ನನ್ನ ಕರುಣೆ ತೋರಿಸ್ತೀನಿ, ನಾನು ಆ ಕಡೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಒಂದು ಮಾತನ್ನು ಈ ಬಾರ್ಬರಿಕನಿಗೆ ಕೇಳುತ್ತಾನೆ, ಸರಿ ನಿನ್ನ ಪ್ರಕಾರ ಇವ್ರದ್ದು 7 ಅಕ್ಷೋಹಿಣಿ ಇದೆ, ನಿನ್ನ ಪ್ರಕಾರ ನೀನು ಯಾರಿಗೆ ವೀಕ್ ಇದ್ದರೆ ಅವ್ರ ತನ್ನ ಸಪೋರ್ಟ್ ಮಾಡೋದು. 7 ಅಕ್ಷೋಹಿಣಿ ಇವರ ಸೈನ್ಯವಿದೆ, ಕೌರವರದ್ದು 11 ಅಕ್ಷೋಹಿಣಿ ಇದೆ, ನಿನ್ನ ಪ್ರಕಾರ ವೀಕ್ ಯಾರು ಅಂತ ಅವನಿಗೆ ಬಿಡ್ತಾನೆ ಆಕೆಯನ್ನು. ಆವಾಗ ಬಾರ್ಬರಿಕ ಹೇಳ್ತಾನೆ, ಅಲ್ಲ ಸ್ವಾಮಿ, ಇಲ್ಲಿ ಇವರು 7 ಅಕ್ಷೋಹಿಣಿ ಇದ್ದರೂ ಕೂಡ ಭಗವಂತ ಅನ್ನಿಸ್ಕೊಂಡವ್ ನೀನು ಈ ಕಡೆ ಇದೆಯಾ, ಅದಕ್ಕಾಗಿ ನಾನು ಆ ಕಡೆ ಇರ್ತೀನಿ ಅಂತಾನೆ.
ಅವನೆಂತ ಗೊತ್ತಾ, ಅವನು ಆ ಕಡೆ ಹೋದ್ರೆ ಮುಗೀತು. ಇವರೆಲ್ಲ ಎಷ್ಟು ದಿನ ಹೇಳಿದ್ರು ಯುದ್ಧ ಆಗಲಿಕ್ಕೆ 22 ದಿನ ಬೇಕು ಅಂದರು. ಕೃಷ್ಣ ಈ ಬಾರ್ಬರಿಕನ ಒಂದು ಪ್ರಶ್ನೆ ಮಾಡ್ತಾನೆ, ಅಪ್ಪ ಈ ಯುದ್ಧ ಎಷ್ಟು ದಿನ ನಡೆಯುತ್ತೆ ಅಂತ ಕೇಳ್ತಾನೆ. ಆಗ ಬಾರ್ಬರಿಕ ಏನು ಹೇಳ್ತಾನೆ ಗೊತ್ತಾ, ನನಗೆ ಕೇವಲ ಈ ಯುದ್ಧ 1 ನಿಮಿಷ ಸಾಕು ಅಂತಾನೆ. 1 ನಿಮಿಷ ಸಾಕು ಅಂತಾನೆ. ವಾ, ಈ ಬಾರ್ಬರಿಕ ಒಬ್ಬ ರಕ್ಕಸ 1 ನಿಮಿಷ ಸಾಕು ಅಂತ ಹೇಳ್ತಾನೆ. ಅಲ್ಲಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ, ದುರ್ಯೋಧನ ಇವರೆಲ್ಲರೂ ಕೂಡ 18 ದಿನ, 19 ದಿನ, 20 ದಿನ ಲೆಕ್ಕ ಹೇಳ್ತಾ ಇದ್ದಾರೆ. ಈ ಬಾರ್ಬರಿಕ ಕೇವಲ 1 ನಿಮಿಷ ಸಾಕು ಅಂತಾನೆ. ಏನು ಲೆಕ್ಕಾಚಾರ, ಎಷ್ಟು ಪವರ್ ಇರಬೇಕು. ಕೃಷ್ಣ ದಂಗಾಗ್ತಾನಾಗ. ಸರಿ, ನೀನು 1 ನಿಮಿಷ ಅಂದಮೇಲೆ ನನಗೆ ಸ್ವಲ್ಪ ಇಲ್ಲಿ ಲೆಕ್ಕಾಚಾರ ಬೇಕಾಗತ್ತೆ, ನಿನ್ನ ಶಕ್ತಿ ಬಗ್ಗೆ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಅಲ್ಲೊಂದು ಮರ ಇರುತ್ತೆ, ದೊಡ್ಡದಾಗಿರೋ ಒಂದು ಆಲದ ಮರ ಇರುತ್ತೆ. ಈ ಆಲದ ಮರದ ಎಲೆಗಳಲ್ಲಿ ಎಷ್ಟು ಎಲೆಗಳಿದಾವೋ ಅಷ್ಟೂ ಎಲೆಗಳಿಗೆ ನಿನ್ನ ಬಾಣ ಪ್ರಯೋಗ ಆಗಬೇಕು. ಎಷ್ಟು ಟೈಮ್ ತಗೊಳ್ತೀಯ? ಎಲ್ಲ ಬಾಣಗಳು ಸ್ಕ್ರ್ಯಾಚ್ ಆಗಬೇಕು, ಎಲ್ಲ ಎಲೆಗಳಿಗೂ ಸ್ಕ್ರ್ಯಾಚ್ ಆಗಬೇಕು, ತೂತಾಗಬೇಕು, ಹೋಲ್ ಆಗಬೇಕು ನಿನ್ನ ಬಾಣ ಪ್ರಯೋಗದಿಂದ. ಹಾಗಿದ್ದರೆ ಎಷ್ಟು ಟೈಮ್ ತಗೊಳ್ತೀಯ? 1 ಸೆಕೆಂಡ್ ಸಾಕು ಅಂತಾನವ. 1 ಸೆಕೆಂಡ್ ಮಾಡು ಪ್ರಯೋಗ ಅಂತಾನೆ. ಮಾಡ್ತಾನೆ. 1 ಸೆಕೆಂಡಲ್ಲಿ ಅಷ್ಟೂ ಎಲೆಗಳು ಕೂಡ ಬಾಣ ತಾಗಿ, ಅಷ್ಟೇ ಅಲ್ಲ, ಇನ್ನು ಕೆಳಗಡೆ ಬಿದ್ದಿರ್ತಾವಲ್ಲ ಎಲೆಗಳು, ಆ ಎಲೆಗಳು ಏನು ಕೆಳಗಡೆ ಬಿದ್ದಿರ್ತಾವೆ ಅಷ್ಟೂ ಎಲೆಗಳು, ಕೃಷ್ಣ ಕೂಡ ಇದ್ದಾನೆ ಆ ಎಲೆಗಳ ಪಕ್ಕ. ಆ ಎಲೆಗಳ ಸುತ್ತ ಕೃಷ್ಣ ಇದ್ದಾನೆ. ಸುತ್ತಲೂ ಇದ್ದದ್ದು ಎಲ್ಲ ಬಾಣಗಳು ಆ ಎಲೆಗಳು ಹೋಗ್ಬಿಟ್ಟು, ಅಂದರೆ ಆ ಕೃಷ್ಣನನ್ನು ಕೂಡ ಸಂಪೂರ್ಣವಾಗಿ ಆ ಬಾಣಗಳು ಲಾಕ್ ಮಾಡಿಬಿಟ್ರು. ಮರದ ಮೇಲೇ ಅಲ್ಲ, ಕೆಳಗಡೆ ಬಿದ್ದಿರ್ತಕ್ಕ ಪ್ರತಿ ಎಲೆಯ ಮೇಲೂ ಕೂಡ ಬಾಣ ಪ್ರಯೋಗನ ಮಾಡಿಬಿಟ್ಟ. ಅವನು ಬಾರ್ಬರಿಕ, ಅವನು ಕೃಷ್ಣನ ಅಭಿಮಾನಿ. ಕೃಷ್ಣ ಅಂದರೆ ಪ್ರಾಣ ಅವನಿಗೆ. ಸರಿ, ಇನ್ನು ಕೃಷ್ಣನಿಗೆ ಅರ್ಥ ಆಯ್ತಿದ್ದು. ಅದಕ್ಕೆ ಹೇಳ್ತಾರೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅನ್ನೋದನ್ನು ಇಟ್ಟುಕೊಂಡು ನೀವು ಮಾಡ್ತೀನಿ ಅನ್ನೋದಾದರೆ ಎಂಥ ಹದ್ದ ಬೇಕಾದ್ರೆ ಆಗುತ್ತೆ ಅನ್ನಲಿಕ್ಕೆ ಇದೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಅವನು ಕೃಷ್ಣ, ಅಪ್ಪ ಈಗ ಈ ಯುದ್ಧ ನಡಿಬೇಕಾದ್ರೆ ಒಂದು ಬಲಿ ನಡಿಬೇಕು ಅಂತ ಹೇಳ್ತಾನೆ. ಬಲಿ ಅಂತಂದರೆ ನೀವು ಹೇಳಿದಾಗಲ್ಲ, ಆ ರೀತಿ ಏನೇನೋ ಪ್ರಾಣಿಗಳ ಬಲಿ ಮತ್ತೊಂದು ಏನೊಂದಲ್ಲ, ಪ್ರೀತಿಯಿಂದ ನಡೆಯುವಂಥದ್ದು. ಏನಾದರೂ ಈ ಯುದ್ಧ ನಡಿಬೇಕಾದ್ರೆ ಒಂದು ಮುಹೂರ್ತ. ನನಗೆಲ್ಲ ಅರ್ಥ ಆಗುತ್ತೆ ಕೃಷ್ಣ, ಈಗ ನಾನೇ ಇದಕ್ಕೆ ಬಲಿ ಆಗ್ತೀನಿ ಅಂತ ಹೇಳಿ ಅವನೇ ರುಂಡವನ್ನು ತೆಗೆದು ಬಿಡ್ತಾನೆ. ಆದರೆ ನನಗೊಂದು ಆಸೆ ಇದೆ, ಈ ಯುದ್ಧವನ್ನು ನಾನು ನೋಡಬೇಕು. ಆ ಮರದ ಮೇಲೆ, ಆ ಒಂದು ಕೊಂಬೆ ಮೇಲೆ ಇಟ್ಟು ಆ ಬಾರ್ಬರಿಕ ನೋಡ್ತಾ ಇರ್ತಾನೆ, ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ. ಅದೇ CC ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ. ಬಾರ್ಬರಿಕ ಅನ್ನವ ಅಂದರೆ ಎಷ್ಟು ಶಕ್ತಿ ಇದೆ ಅಂದರೆ, ಭಗವಂತ ಅನ್ನೋನು ಅಂದರೆ ದುಷ್ಟರಿಗೊಂದು ಸಲ ಶಿಷ್ಟರಿಗೊಂದು ಸಲ ಅವಕಾಶ ಕೊಡ್ತಾನೆ. ಭಗವಂತನ ಕಡೆ ಯಾರಿರುತ್ತಾರೆ, ಭಗವಂತನ ಧ್ಯಾನದಲ್ಲಿ ಯಾರು ಮುಳುಗಿರುತ್ತಾರೆ, ಶಿಷ್ಟರಾದರೂ ಅವನ ರಕ್ಷಣೆ ಮಾಡ್ತಾನೆ, ದುಷ್ಟರಾದರೂ ಅವನ ರಕ್ಷಣೆ ಮಾಡುತ್ತಾನೆ. ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ಆಯಾಮ ಇದೆ. ಅದಕ್ಕೆ ನೀವು ಕೇಳುವಂಥ ಪ್ರಶ್ನೆಗಳು ಕೆಲವೆಲ್ಲ ಕೂಡ ನಾನು ಆವಾಗ ಓದ್ತಿರ್ತೀನಿ. ಯಾರಾದರೂ ಈ ರಾಮ ಅನುಮಾನ ಪಟ್ಕೊಂಡು ಯಾಕೆ ಕಾಡು ಕಳಿಸ್ದ, ಆಮೇಲೆ ಮೊರೆಯಲ್ಲಿ ನಿಂತು ಯಾಕೆ ವಾಲಿನ ಕೊಂದ, ಇದು ನಿಜವಾಗಲೂ ಅರ್ಥ ಅಂತ ತಿಳ್ಕೊಂಡ್ರೆ ನಾವು ರಾಮನನ್ನು ಅಪ್ಪಿಕೊಳ್ತೀವಿ, ಮುದ್ದಾಡ್ತೀವಿ. ರಾಮನಿಗೆ ಸಂಬಂಧಪಟ್ಟ ಯಾವುದೇ ವಿಚಾರವಾಗಲಿ ನಾವು ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ. ನಾವು ತಿಳ್ಕೊಂಡಿರೋ ಅರ್ಥವೇ ಬೇರೆ ಆಗಿದ್ದರೆ ನಾವು ಅಲ್ಲೇ ಇರ್ತೀವಿ. ಈಗ ನಾವು ನಮ್ಮದೇ ಬಾವಿ ದೊಡ್ಡದಲ್ವಲ್ಲ, ಬಾವಿಗಿಂತಲೂ ಕೆರೆ ದೊಡ್ಡದಿದೆ, ಕೆರೆಗಿಂತಲೂ ನದಿ ದೊಡ್ಡದಿದೆ, ನದಿಗಿಂತಲೂ ಸಮುದ್ರ ದೊಡ್ಡದಿದೆ. ಅದ ಕಡೆ ಯೋಚನೆ ಮಾಡಲ್ಲ, ಬರೀ ನಾವೆಲ್ಲಿದ್ದೀವೋ ಅಲ್ಲೇ ಯೋಚನೆ ಮಾಡ್ತೀವಿ. ಅಷ್ಟರಲ್ಲೇ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಲ್ವೇ ಅಲ್ಲ. ಭಗವಂತ ದುಷ್ಟರ ಕಡೆಯೂ ಇರಬಲ್ಲ, ಶಿಷ್ಟರ ಕಡೆಯೂ ಇರಬಲ್ಲ. ಅವನದೊಂದು ಧ್ಯೇಯೋದ್ದೇಶ ಇರುತ್ತೆ. ಆ ಧ್ಯೇಯೋದ್ದೇಶ ಅಂತಂದರೆ ಒಟ್ಟಾರೆ ಸನಾತನ ಸಂಪ್ರದಾಯಗಳು ಯಾವುದೇ ಧರ್ಮವಾಗಿರಲಿ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂತಹದ್ದು ಒಳ್ಳೆಯತನಕ್ಕೆ. ಅಂಥ ಒಳ್ಳೆಯತನ ನಿಮ್ಮಲ್ಲಿತ್ತು ಅಂತಂದರೆ ಭಗವಂತ ನಿಮ್ಮವ. ಖಂಡಿತ ಒಳ್ಳೆತನ ಅನ್ನುವಂಥದ್ದು ನಮ್ಮಲ್ಲಿದ್ದರೆ ಭಗವಂತ ನಮಗೆ ಒಲಿತಾನೆ ಅಂತ ಈ ಒಂದು ಕತೆ ಮುಖಾಂತರ ಖಂಡಿತವಾಗ್ಲೂ ಈ ಕತೆ ನನಗೆ ಗೊತ್ತಿರಲಿಲ್ಲ ಗುರುಗಳೇ, ಕೇಳಿ ತುಂಬ ಖುಷಿಯಾಯಿತು. ಎಷ್ಟೋ ಗೊತ್ತಿಲ್ಲದಂಥ ವಿಚಾರಗಳನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.